ಇಂಥ ತಂಡಗಳೆಲ್ಲ ಇದೆಯಲ್ಲ, ಇಂಥ ಅನೇಕ ತಂಡಗಳು ನನಗೆ ಹತ್ರ ಬಂದವು. ನಾನು ಕೂಡ ಬೆಂಗಳೂರಿನ ಒಳಗಡೆ ರಂಗಭೂಮಿಯ ಜೊತೆ ಸ್ವಲ್ಪ ಬಹಳ ಕಾಲದಿಂದ 75ರಿಂದ 79ರಿಂದ ನಾನು ಚಟುವಟಿಕೆಯಲ್ಲಿ ಇದ್ದ ಕಾರಣ ನನಗೆ ಇಲ್ಲಿ ತುಂಬ ಗೆಳೆಯರಿದ್ದಾರೆ. ಹಾಗಾಗಿ ಈ ರಂಗಭೂಮಿ ನನ್ನನ್ನು ಇಲ್ಲಿ ಬದುಕಿಸಿತು. ನಾನು ಮತ್ತೆ ಬೆಂಗಳೂರಿಗೆ ಆಗುವುದಕ್ಕೆ ಒಂದಷ್ಟು ಆಸ್ಪದವನ್ನು ಈ ರಂಗಭೂಮಿ ಮಾಡಿಕೊಟ್ಟಿತ್ತು. ಅಂತೆಯೇ ಈ ಪರಂಪರಾ ಎನ್ನುವಂತಹ ಸಂಸ್ಥೆ ನಮ್ಮ ಪರಂಪರೆಯ ಒಳಗಡೆ ಇರತಕ್ಕಂಥ, ನಮ್ಮ ಸಂಸ್ಕೃತಿಯ ಒಳಗಡೆ ಇರತಕ್ಕಂಥ ಅನೇಕ ಸತ್ವಯುಕ್ತ ವಿಚಾರಗಳನ್ನೆಲ್ಲ ಮೇಲಕ್ಕೆ ಎತ್ತಿ ತಂದು ಸಾರ್ವಜನಿಕರಿಗೆ ಉಣಬಡಿಸುವುದರ ಮೂಲಕ ರಂಗಭೂಮಿಯನ್ನು ಶಾಶ್ವತ ಮಾಡುವುದರ ಜೊತೆಗೆ ಈ ಥರದ ಸನ್ಮಾನಗಳನ್ನು ಮಾಡಿ ಒಳ್ಳೊಳ್ಳೆ ಕಲಾವಿದರನ್ನು ಗುರುತಿಸಿ ಅವರಿಗೊಂದು ಗೌರವ ಕೊಟ್ಟು, ನಾಳೆ ನಿಮಗೆ ಇಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಿನ ಕೆಲಸ ಇದೆ, ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಎಚ್ಚರಿಕೆಯನ್ನು ಕೂಡ ಅವರಿಗೆ ಕೊಡುವುದರ ಮೂಲಕ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಪರಂಪರೆ ಅನ್ನೋದಾಗಿ ಹೇಳ್ತಾ, ಇಂಥ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ, ನಿಮ್ಮೊಂದಿಗೆ ಒಂದಷ್ಟು ಕಾಲ ಕಳೆಯುವುದಕ್ಕೆ ನನಗೆ ಸಾಧ್ಯ ಆದ್ದಕ್ಕೆ, ನನ್ನ ಮನಸ್ಸಿನೊಳಗಿದ್ದಂಥ ಯಾವುದೋ ಕೆಲವು ವಿಚಾರಗಳನ್ನು ನನಗೆ ಹೇಳುವುದಕ್ಕೆ ಸಾಧ್ಯವಾದ್ದಕ್ಕೆ ನನಗೆ ಖುಷಿ ಇದೆ. ನಮಸ್ಕಾರ. ಧನ್ಯವಾದಗಳು ಸರ್, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ, ಹಾಗೆಯೇ ನಿಮ್ಮ ಉಪಸ್ಥಿತಿಗೆ ಮತ್ತು ಪರಂಪರಾ ಕೆಲಸವನ್ನು ಮೆಚ್ಚೋದಕ್ಕೆ. ಈಗ ಈ ಕಾರ್ಯಕ್ರಮದ ಗಣ್ಯರನ್ನ ನಿಮ್ಮನ್ನ ವಿದ್ಯುಕ್ತವಾಗಿ ವಂದನೆ ಸಲ್ಲಿಸಬೇಕು ಅಂತ ನಾನು ಶ್ರೀ ಏಣಿಗಿ ಪ್ರಭಾಕರ್ ಅವರನ್ನು ಕೇಳ್ಕೊಳ್ತೇನೆ. ಅದಕ್ಕೆ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಶ್ರೀ ಡಾಕ್ಟರ್ ದಾಮೋದರ ಶೆಟ್ಟಿ ಅವರಿಗೆ ನಮ್ಮ ಗೌರವ ಸಮರ್ಪಣೆ. ಅವರ ಪರಿಚಯವನ್ನು ಮಾಡಿಕೊಡ್ತೇನೆ. ಬಹಳಷ್ಟು ಸರ್ ಹೇಳಿದ್ದಾರೆ. ಡಾಕ್ಟರ್ ದಾಮೋದರ ಶೆಟ್ಟಿ ನಾದ ಅವರು ಕನ್ನಡದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮುದ್ದಣನ ಶಬ್ದ ಪ್ರತಿಭೆಗಾಗಿ PhD ಪದವಿಯನ್ನ ಪಡೆದಿದ್ದಾರೆ. ಕೊಚ್ಚರೇತಿ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿಯನ್ನ ಗಳಿಸಿದ್ದಾರೆ. ದೇವರ ವಿಕರಾಣಗಳು ಅನುವಾದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಭಾರತೀಯ ಭಾಷಾ ಸಂಸ್ಥೆಯ ಭಾಷಾ ಭಾರತಿ ಪ್ರದಾನ, ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್, ದುಬೈನ ಶ್ರೀರಂಗ ರಂಗ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಸೇವೆ ತರಬೇತಿ, ಶಿಬಿರ, ನಾಟಕೋತ್ಸವ, ಕವನ ಸಂಕಲನಗಳು, ಹಲವಾರು ಒಡೆದ ಮುತ್ತುಗಳು, ನಮ್ಮ ನಾಡು, ಕಾದಂಬರಿಗಳು, ಸರಳಿ, ಕರಿಮಾಯಿ ಗುಡ್ಡ, ನಾಟಕಗಳು, ಅರ್ಪಣೆ, ಪ್ರಜೆ, ಸಿರಿ, ಚಾರು ವಸಂತ, ಅನುವಾದಿತ ಕೃತಿಗಳು, ಭತ್ತದ ಕಾಡುಗಳು, ವಿಮರ್ಶಾ ಸಂಕಲನಗಳು, ಸಂಪಾದಿತ ಗ್ರಂಥಗಳು, ಹಾಡಿನ ಸಿಡಿಗಳು, ನಮ್ಮ ನಾಡು, ಜಾಗರೂಕರಾಗ, ಜನದನಿ, ನಾದಭಾವ, ಅಭಿನಯ, ಶಿವರಾಮ ಕಾರಂತರ ಸರಸಮನ ಸಮಾಧಿ, ಜೀವನ್ಮುಖಿ, ನಿತ್ಯೋತ್ಸವ, ಚಲನಚಿತ್ರದಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಖ್ಯಾತ ನಿರ್ದೇಶಕ ಅಡೂರು ಗೋಪಾಲಕೃಷ್ಣ ಅವರ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಧೇಯ ಫಿಲಿಂನಲ್ಲಿ ಅವರು ಸಹಾಯಕ ನಿರ್ದೇಶಕರಾಗಿ ದುಡಿದಿದ್ದಾರೆ. ಕನ್ನಡ ಚಲನಚಿತ್ರಗಳು ಕೂಡ ನಟಿಸಿದ್ದಾರೆ. ಅವರ ಉಪಸ್ಥಿತಿ ನಮಗೆ ಬಹಳ ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು ಸರ್. ಈಗ ನಾಳೆ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಇದೆ. ಅದು ಕುದ್ಮಲ್ ರಂಗರಾಯರು ಅಂಥೇಳಿ ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ. ಈ ಸಮಾಜವನ್ನ ನಿರ್ಮಾಣ ಮಾಡಬೇಕು, ವಂಚಿತ ವರ್ಗ ಏನಿದೆ ಆ ವರ್ಗವನ್ನ ಈ ಒಂದು ಸಾಮಾಜಿಕವಾಗಿ ಅವ್ರನ್ನ ಎತ್ತರದ ಸ್ಥಾನದಲ್ಲಿ ಕಾಣಬೇಕು ಅನ್ನುವಂಥ ಒಂದು ಮಹದಾಸೆಯನ್ನ ಇಟ್ಕೊಂಡು ಆ ದಿಸೆಯಲ್ಲಿ ಕೆಲಸ ಮಾಡಿದಂಥವ್ರು ಕುದ್ಮಲ್ ರಂಗರಾಯರು, ಕಾಸರಗೋಡಿನವರು. ಅವ್ರ ಮೇಲೆ ಒಂದು ನಾಟಕವನ್ನ ಬರೆದಿದ್ದಾರೆ ನಾದ ಅವರು. ನಾಳೆ ಅದರ ವಾಚನ ಇದೆ ಕಪ್ಪಣ್ಣ ಅಂಗಳದಲ್ಲಿ, JP ನಗರದಲ್ಲಿ. ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ, ವಾಚಿಕಾಭಿನಯ ಆ ನಾಟಕದ್ದು. ಸೊ ಈ ಮಾಹಿತಿಯನ್ನು ನಿಮಗೆ ಕೊಡಬೇಕಾಗಿತ್ತು. ಒಂದು ಒಳ್ಳೆಯ ನಾಟಕ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ನಾಳೆ ಕೇಳಬೇಕಾದನ್ನ. ಧನ್ಯವಾದಗಳು ಸರ್. ನಾದ ಅವರು ಮೂಲತಃ ಕಾಸರಗೋಡಿನವರು. ಕಾಸರಗೋಡು ಅಂದ ತಕ್ಷಣ ನಮಗೆ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು ಜ್ಞಾಪಕ ಬರ್ತಾರೆ. ಮೊದಲನೇದು ಶತಾಯುಷಿ ಕೈಯಾರ ಕಿಯಣ್ಣ ರೈ ಅವರು, ಮತ್ತೊಬ್ಬರು ನಾದ ಅವರು, ನಮ್ಮ ಹೆಮ್ಮೆ. ಈಗ ನಿಮಗೆ ವಂದನೆ ಸಲ್ಲಿಸಿ ನಾವು ಪಂಚವರ್ಣಿ ನಾಟಕವನ್ನು ವೀಕ್ಷಿಸೋಣ. ಪರಂಪರಾ ರಂಗ ಪುರಸ್ಕಾರ ಹಾಗೂ ವಿಶ್ವ ರಂಗಭೂಮಿ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಪರಂಪರಾದ ಮನವಿಯನ್ನು ಮನ್ನಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಶ್ರೀಯುತ ಡಾಕ್ಟರ್ ದಾಮೋದರ ಶೆಟ್ಟಿ ಅವರಿಗೆ ಹಾಗೆ ಶ್ರೀಯುತ ರಾಜೇಂದ್ರ B. ಶೆಟ್ಟಿ ಅವರಿಗೆ ಪರಂಪರಾ ಕಲ್ಚರಲ್
ಫೌಂಡೇಶನ್ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ. ಇವತ್ತಿನ ಪರಂಪರಾ ರಂಗ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಶ್ರೀಯುತ HS ರಾಮಕೃಷ್ಣ ಅವರು, ಶ್ರೀರಾಮಕೃಷ್ಣ ಅವರು, ಆಕಾಶವಾಣಿ ರಂಗಭೂಮಿ ಕಲಾವಿದರು, ಹಾಗೆ ಶ್ರೀಮತಿ ರತ್ನಾ ಸಕಲೇಶ್ಪುರ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಬಂದು ನಮ್ಮ ಈ ಒಂದು ರಂಗ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಪರಂಪರಾ ರಂಗ ಕಲ್ಚರಲ್ ಫೌಂಡೇಶನ್ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ. ಹಾಗೆ ಇವತ್ತು ನಿಮ್ಮ ಮುಂದೆ ಪಂಚವರ್ಣ ಎನ್ನುವಂಥ ನಾಟಕ ಪ್ರದರ್ಶನಗೊಳ್ಳಲಿದೆ. ಡಾಕ್ಟರ್ ಬೇಲೂರು ರಘುನಂದನ್ ಅವರು ರಚನೆ ಮಾಡುವಂಥ ನಾಟಕ. ಇವತ್ತು ಡಾಕ್ಟರ್ HN ಮೀರಾ ಅವರು ಈ ಒಂದು ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಅವರಿಗೂ ಕೂಡ ಪರಂಪರಾ ಕಲ್ಚರಲ್ ಫೌಂಡೇಶನ್ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಕರಾಗಿ ನಿರೂಪಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿರ್ತಕ್ಕಂಥ ಗೆಳೆಯ ಶ್ರೀಯುತ ಸುಧಾಕರ್ ಅವರು ಕೂಡ ನಾನು ಪರಂಪರಾ ಕಲ್ಚರಲ್ ಫೌಂಡೇಶನ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ತಾವೆಲ್ಲರೂ ಕಾರಣ. ತಮ್ಮ ಉಪಸ್ಥಿತಿ ನಮಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ತಮ್ಮೆಲ್ಲರಿಗೂ ಕೂಡ ಪರಂಪರಾ ಕಲ್ಚರಲ್ ಫೌಂಡೇಶನ್ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಧನ್ಯವಾದಗಳನ್ನು ಬಯಸ್ತಾ ನನ್ನ ಒಂದು ಚಿಕ್ಕ ಈ ಒಂದು ವಂದನಾರ್ಪಣೆ ಮುಗಿಸುವ ಮುಖ್ಯನ ನಮ್ಮ ಪರಂಪರಾ ಕಲ್ಚರಲ್ ಫೌಂಡೇಶನ್ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ GP ರಾಮಣ್ಣನವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೂ ಕೂಡ ನಾನು ಪರಂಪರಾ ಕಲ್ಚರಲ್ ಫೌಂಡೇಶನ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ. ಧನ್ಯವಾದಗಳು. ಈಗ ನಾವು ಪಂಚವರ್ಣ ನಾಟಕವನ್ನು ವೀಕ್ಷಿಸೋಣ. ದಯಮಾಡಿ ಎಲ್ಲರೂ ಒಂದು 5 ನಿಮಿಷ ಇರಬೇಕು. ಯಾಕಂದರೆ ಇಂತಹ ಅದ್ಭುತ ನಾಟಕವನ್ನು ನಾವು ವೀಕ್ಷಿಸ್ತೇವೆ, ಆ ಅನುಭವವನ್ನು ಪಡ್ಕೊಂಡಿದ್ದೇವೆ. ಡಾಕ್ಟರ್ ಮೀರಾ ಅವರಿಗೆ ಅವರ ತಂಡದಲ್ಲಿ ನಾವು ಸನ್ಮಾನ ಮತ್ತು ನೆನಪಿನ ಕಾಣಿಕೆ ನೀಡಬೇಕು. ಅದಕ್ಕಾಗಿ ನಾನು ಡಾಕ್ಟರ್ ದಾಮೋದರ್ ಶೆಟ್ಟಿ ಅವರು, ರಾಜೇಂದ್ರ B. ಶೆಟ್ಟಿ ಅವರು, ಹಾಗೆ ಸರ್ ನೀವಿಬ್ಬರು ಕೂಡ ದಯಮಾಡ್ತೀವಿ ವೇದಿಕೆಗೆ. ಹೌದು, ಕೊರಗಿ ಶಂಕರನಾರಾಯಣ ಉಪಾಧ್ಯಾಯ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ರತ್ನ ಸಕಲೇಶ್ಪುರ ಅವರು ಮತ್ತು ಶ್ರೀರಾಮಕೃಷ್ಣ ಅವರು, ಹಾಗೆ ನಮ್ಮ ಪಂಚವರ್ಣೆ ನಾಟಕ ತಂಡ ದಯಮಾಡಿ ಎಲ್ಲ ತಾಂತ್ರಿಕ ವರ್ಗ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಮೊದಲಿಗೆ ಡಾಕ್ಟರ್ HN ಮೀರಾ ಅವರಿಗೆ ನಮ್ಮ ಪರಂಪರಾ ಗೌರವ ಸಲ್ಲಿಕೆ ಆಗುತ್ತೆ. ಎಲ್ಲ ಗಣ್ಯರು ವೇದಿಕೆಗೆ ಬರಬೇಕು. ಹೌದು, ಒಂದು ಮಹಾಭಾರತದ ದ್ರೌಪದಿಯ ಅನಿಸಿಕೆ ಅಥವಾ ಹೆಣ್ಣಿನ ಸಾಕಷ್ಟು ಮಜಲುಗಳನ್ನ ನಾಟಕದ ಮೂಲಕ, ಅದು ಏಕ ವ್ಯಕ್ತಿ ಪ್ರದರ್ಶನ. ಮೊದಲನೇದಾಗಿ ಮೇಡಮ್ ಹ್ಯಾಟ್ಸ್ ಆಫ್, ಎಂಥ ಎನರ್ಜಿ ಮತ್ತೆ ಆ ವಾಯ್ಸ್ ಕಂಟ್ರೋಲ್, ಬ್ರೆಸ್ಟ್ ಕಂಟ್ರೋಲ್, ಸುಮಾರು 1 ಗಂಟೆ ಕಾಲ ಈ ರೀತಿ ಏಕ ವ್ಯಕ್ತಿ ಪ್ರದರ್ಶನ ನಿಜಕ್ಕೂ ನಮ್ಮ ಗೌರವ ನಿಮಗೆ. ಮೇಡಮ್ ಅವ್ರನ್ನ ಕೆಲವು ಮಾತುಗಳನ್ನ ಕೇಳೋಣ. ಮೇಡಮ್, ನಿಮ್ಮ ಅನಿಸಿಕೆ ಮೇಡಮ್. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಬಿಕಾಸ್ 1.25 ಗಂಟೆ ದ್ರೌಪದಿನೇ ಪಂಚವರ್ಣೆಯೇ ಮಾತಾಡ್ತಾಳೆ. ಈಗ 2 ನಿಮಿಷ ಅಷ್ಟೇ ಮೀರೇ ಮಾತಾಡ್ತಾಳೆ. ನನ್ನ ತಂಡದಲ್ಲಿ ಬನ್ನಿ, ಬೇಗ ಬನ್ನಿ. ರವಿ ತೇಜ ಈ ಪ್ರಾಪರ್ಟೀಸ್ನೆಲ್ಲನೂ ಮಾಡಿರೋವಂಥದ್ದು. ಫೈನಲ್ ಇಯರ್ BCA ಓದ್ತಿರೋ ಹುಡುಗ ಗೌರ್ಮೆಂಟ್ ಕಾಲೇಜಲ್ಲಿ. ರಘುನಂದನ್ ಸರ್ ಅವರ ಯಾವುದೇ ನಾಟಕಗಳಾದರೂ ಈ ಹುಡುಗರೇನೆ ಪ್ರಾಪರ್ಟೀಸ್ನ ರೆಡಿ ಮಾಡ್ತಾರೆ, ಲೈಟ್ ಮಾಡ್ತಾರೆ, ಹಾಗೂ ಕಾಸ್ಟ್ಯೂಮ್ ಡಿಸೈನಿಂಗು ಎಲ್ಲವನ್ನೂ ಅವರೇ ನೋಡ್ಕೋತಾರೆ. ರವಿ ತೇಜ ಫೈನಲ್ ಇಯರ್ BCA ಓದ್ತಿರೋನು. ಆ್ಯಂಡ್ ಹರ್ಷ ಈಗ ತಾನೇ ಫಸ್ಟ್ BCom ಓದ್ತಿರೋಂಥ ಹುಡುಗ. ಬೆಳಕಿನ ವಿನ್ಯಾಸದಲ್ಲಿ ರಂಜತ್ ಅವರು ನಮ್ಮ ಜೊತೆ ಇದ್ದರು. ಅವರು ಕೂಡ ನಮ್ಮ ಖಜಾನ ತಂಡದ ಒಬ್ಬ ಸಕ್ರಿಯವಾದಂತಹ ವಿದ್ಯಾರ್ಥಿ. ಇನ್ನು ನೀವು 1.25 ಗಂಟೆ ಏನು ಪಂಚವರ್ಣೆಯನ್ನು ನೋಡಿದ್ರಿ, ಅದು ಡಾಕ್ಟರ್ ಬೇಲೂರು ರಘುನಂದನ್ ಅವರ ರಚನೆ, ವಿನ್ಯಾಸ ಮತ್ತು ನಿರ್ದೇಶನ. ಸಂಗೀತ ಮಾಡಿರ್ತಕ್ಕಂಥವ್ರು ಶ್ರೀನಿವಾಸನ್ ಅವರು. ಅವರಿವತ್ತು ಬಂದಿಲ್ಲ. ಬೇಲೂರು ರಘುನಂದನ್ ಅವರು ಕೂಡ ಬರಬೇಕಿತ್ತು, ಬೇರೆದೊಂದು ಪ್ರದರ್ಶನ ಇದ್ದಿದ್ದರಿಂದ ಅವರು ಅಲ್ಲಿಗೆ ಅವರು ಹೋಗಿದ್ದಾರೆ.
ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಪರಂಪರಾ ಕಲ್ಚರಲ್ ಫೌಂಡೇಶನ್ನ ರಾಮಣ್ಣ ಸರ್ ಅವರು ಅಧ್ಯಕ್ಷರು, ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ತುಂಬ 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 ಧನ್ಯವಾದಗಳು ಸರ್. ಹಾಗೆ ಪರಂಪರಾ ಫೌಂಡೇಶನ್ನ ಇತರೆ ಯಾರು ಸದಸ್ಯರಿದ್ದೀರಿ ಎಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು ಈ ಅವಕಾಶಕ್ಕಾಗಿ. ಇಷ್ಟು ಹೇಳಿ ಮಾತನ್ನು ಮುಗಿಸ್ತೇನೆ. ಅಲ್ಲದೆ ನನ್ನ ಅನೇಕ ವಿದ್ಯಾರ್ಥಿಗಳು ಮತ್ತು ನಾಟಕ ನೋಡಿರೋರು ಕೂಡ ಮತ್ತೆ ಇನ್ನೊಂದು ಸರಿ 2-3 ಸರಿ ನೋಡಿರೋರು ಕೂಡ ಮತ್ತೆ ಬಂದು ಕಾರ್ಯಕ್ರಮವನ್ನು ನೋಡಿದ್ರು. ಸಹೃದಯರು, ನನ್ನ ಸ್ನೇಹಿತರು, ಸಹೋದ್ಯೋಗಿಗಳು ತುಂಬ ಜನ ಇದ್ದಾರೆ. ನನ್ನನ್ನು ಪ್ರತಿ ಹಂತದಲ್ಲೂ ನನ್ನನ್ನು ಎನ್ಕರೇಜ್ ಮಾಡಿರ್ತಕ್ಕಂಥ ಅನೇಕ ಬಂಧು ಬಾಂಧವರಿದ್ದಾರೆ, ಸ್ನೇಹಿತರಿದ್ದಾರೆ, ನನ್ನ ಅಣ್ಣ ಕಿರಣ್ ಅವರಿದ್ದಾರೆ. ಸೊ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ನನ್ನ ಮಕ್ಕಳು ಕೂಡ ಇದ್ದಾರೆ, ಮಗ ಮತ್ತು ಮಗಳು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಬಹಳ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ, ಬರ್ದಿರೋರು ಕೂಡ ಮತ್ತು ಅಭಿನಯಿಸಿದ್ರು ಕೂಡ. ನಿಜಕ್ಕೂ ಧನ್ಯವಾದಗಳು ಮೇಡಮ್. ಇಡೀ ತಂಡಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ. ಈಗ ಡಾಕ್ಟರ್ ಎಚ್ ಎನ್ ಮೀರಾ ಅವರಿಗೆ ನಮ್ಮ ಪರಂಪರಾ ಸತ್ಕಾರ. ಮೀರಾ ಮೇಡಮ್ ಆಕ್ಚುಲಿ ಅವರ ವರ್ಕಿಂಗ್ ಏರಿಯಾ, ಪ್ರೊಫೆಷನಲ್ ಏರಿಯಾ ಬಂದ್ಬಿಟ್ಟು ವಾಣಿಜ್ಯ. ಅದರ ಆಸಕ್ತಿ ಇವತ್ತು ಅಭಿನಯ ಮತ್ತು ನೃತ್ಯ, ಕೂಚುಪುಡಿ ಕೂಡ ಕಲಿತಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲಿ ಟಿ ಎನ್ ಸೀತಾರಾಮ್ ಅವರ ಮುಕ್ತ ಮತ್ತು ಒಂಥರ ಇನ್ನಿತರ ಧಾರಾವಾಹಿಗಳನ್ನು ನಡೆಸಿದ್ದಾರೆ. ಶಾಂತನ್ ಪಾಪಂ ಕ್ರೈಮ್ ಡೈರೀಸ್ ಏನು ಬರುತ್ತೆ ಅದರಲ್ಲೂ ಕೂಡ ತಮ್ಮ ಅಭಿನಯ ನೀಡಿದ್ದಾರೆ. ಚಲನಚಿತ್ರಗಳಲ್ಲಿ ಕೂಡ ಬಹಳಷ್ಟು ಅವಾರ್ಡ್ ಮೂವೀಸಲ್ಲಿ ಅವರು ಅಭಿನಯಿಸಿದ್ದಾರೆ. ಒಟ್ಟಾರೆ ಇದು 16ನೇ ಪ್ರದರ್ಶನ ಅವರ ಏಕವ್ಯಕ್ತಿ ಪ್ರದರ್ಶನ. ಇನ್ನಷ್ಟು ನಾಟಕಗಳನ್ನ ಮೇಡಮ್ ಮಾಡ್ತಾ ಇರಲಿ ಮತ್ತು ರಂಗಭೂಮಿಗೆ ಅಪಾರವಾದ ಸಾಧನೆ ಮಾಡಲಿ ಅಂತ ನಾನು ಎಲ್ಲರ ಪರವಾಗಿ ಹಾರೈಸ್ತೇನೆ. ಇವತ್ತಂತೂ ನಯನ ಸಭಾಂಗಣ ಈ ವೇದಿಕೆ ತೂಕ ಹೆಚ್ಚಾಗಿದೆ. ನಾದ ಅವರಿದ್ದಾರೆ, ರಾಜೇಂದ್ರ ಬಿ ಶೆಟ್ಟಿ ಅವರು, ಮತ್ತು ನಾಟಕಕ್ಕೆ ನಮ್ಮ ಜೊತೆಯಾದವರು ಕೊರ್ಗಿ ಶಂಕರನಾಯಕ ಉಪಾಧ್ಯಾಯರು. ಅವರ ಮಧ್ಯಮ ವ್ಯಾಯೋಗ ನಾಟಕ ಎಲ್ಲ ನೋಡಿ ನಾವೆಲ್ಲರೂ ಮಂತ್ರಮುಗ್ಧರಾಗಿದ್ದೇವೆ. ಹಾಗೆಯೇ ಶ್ರೀ ಎಚ್ ಎಸ್ ಶ್ರೀರಾಮಕೃಷ್ಣ ಅವರು ಮತ್ತು ಶ್ರೀ ರತ್ನ ಸಕಲೇಶ್ಪುರ ಇವರೆಲ್ಲ ರಂಗ ದಿಗ್ಗಜರು ಇದ್ದಾರೆ ಮತ್ತು ಒಳ್ಳೆ ನಾಟಕ ನಾವು ನೋಡಿದ್ವಿ. ಇವತ್ತಿನ ಈ ವಿಶ್ವ ರಂಗಭೂಮಿ ದಿನಾಚರಣೆ ಸಾರ್ಥಕತೆಯನ್ನು ಕಂಡುಕೊಂಡಿದ್ದೇವೆ. ಈಗ ಪರಂಪರಾ ವತಿಯಿಂದ ಈ ರಂಗ ತಂಡಕ್ಕೆ ನಮ್ಮ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರ ವಿತರಣೆ. ಮೇಡಮ್ ಬನ್ನಿ 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 ಮೇಡಮ್. ತುಂಬ ಚೆನ್ನಾಗಿ ಓಕೆ, ಒಂದು ಸೆಕೆಂಡ್ ಹಾಗೆ ಇಲ್ಲಿ ನೋಡಿ, ಮುಂದೆ ನೋಡಿ. ಮೀರಾ ಅವರ ಅಭಿನಯ ನಮ್ಮೆಲ್ಲರನ್ನ ಹಿಡಿದಿಟ್ಟಿದೆ, ಮನಸೂರೆಗೊಂಡಿದೆ. ಮತ್ತು ಅವರ ಎನರ್ಜಿ, ಇದರಲ್ಲಿ ಎಷ್ಟು ಎನರ್ಜಿಯನ್ನು ಹಾಕಿದ್ದಾರೆ ಅಂತಂದರೆ ಸಂಪೂರ್ಣ ಮರೆತು ಬಿಟ್ಟಿದ್ದಾರೆ. ತಾನೊಬ್ಬಳು ಮೀರಾ ಅಲ್ಲ, ದ್ರೌಪದಿನೇ ಅಂತ ಹೇಳಿಕೊಂಡು ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಅವ್ರನ್ನ ಬಹಳಷ್ಟು, ಅವರ ಅಭಿನಯವನ್ನು ಬಹಳಷ್ಟು ಕೊಂಡಾಡ್ತೇನೆ. ಸ್ಕ್ರಿಪ್ಟ್ ಬಗ್ಗೆ ನಾನು ಸದ್ಯಕ್ಕೆ ಮಾತಾಡೋದಿಲ್ಲ, ನಾನು ರಘುನಂದನ್ ಜೊತೆ ಮಾತಾಡ್ತೇನೆ. ನನಗೆ ಕೆಲವು ಆಕ್ಷೇಪಗಳಿವೆ. ತುಂಬ ಒಳ್ಳೆಯ ಅಭಿನಯದ ಮೂಲಕ
ಎಲ್ಲವನ್ನೂ ಮರೆಮಾಚುವ ಹಾಗೆ ಮಾಡಿಕೊಂಡು ನಮಗೆಲ್ಲ ಒಂದು ರಸದೌತಣವನ್ನು ಆಲೋಚನೆ ಮಾಡುವುದಕ್ಕೆ ಬೇಕಾದಷ್ಟು ಆಹಾರವನ್ನು ಒದಗಿಸಿಕೊಟ್ಟಿದ್ದೀರಿ. ವಂದನೆಗಳು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾವು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಪರಂಪರಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.